ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸೊ ನಾವೊಂದು ಜಾಗಕ್ಕೆ ಪ್ರತಿ ವೀಕೆಂಡ್ ಬಂದೇ ಬರ್ತೀವಿ. ಮಕ್ಕಳಿಗೆ ಏನಂತಾರೆ ಖುಷಿ ಆಗುವಂಥ ಪ್ಲೇಸ್ಗಳಿಗೆ ಬರ್ತಾ ಇರ್ತೀವಿ. ಸೊ ಇವತ್ತು ಡಿಸೆಂಬರ್ ಆಗಿರೋದ್ರಿಂದ ತುಂಬ ಜಾಗಗಳು ಇದೆ ಮಕ್ಕಳಿಗೆ ತೋರಿಸೋವಂಥದ್ದು. ಸೊ ಪ್ರತಿ ವರ್ಷ ನಾವು ಬರ್ತೀವಿ. ಹಿಂದಿನ ವರ್ಷ ಕೂಡ ನಾನು ಈ ಜಾಗನ ನನ್ನ ವ್ಲಾಗಲ್ಲಿ ಹಾಕಿದ್ದೆ, ಕೇಕ್ ಶೋ. ಸೊ ಕೇಕ್ ಶೋಗೆ ಬಂದಿದ್ದೀನಿ. ಕೇಕ್ ಶೋ ಇಂಥ ಕಡೆ ಎಲ್ಲ ಬಂದಾಗ ನನ್ನ ಏನಂತಾರೆ ನನ್ನ ಕೆಲಸದ ಟೈಮ್ ಏನಿತ್ತು ಅದೆಲ್ಲ ನೆನಪಾಗತ್ತೆ. ನಾನು ಮೈಕ್ ಇಟ್ಕೊಂಡು ಇಂಥ ಜಾಗಗಳಿಗೆಲ್ಲ ಬಂದು ಇಂಟರ್ವ್ಯೂ ಮಾಡ್ತಾ ಇದ್ದಿದ್ದು ಎಲ್ಲ ನೆನಪಾಗತ್ತೆ. ಸೊ ಈಗ ಅದೇ ಜಾಗಕ್ಕೆ ನಾನು ಬಂದು ಮಕ್ಕಳ ಜೊತೆ ಬರ್ತಾ ಇದ್ದೀನಿ. ಸೊ ಯಾಕೋ ಗೊತ್ತಿಲ್ಲ, ಅಚಿಂತ್ಯ ಹೊರಡೋವಾಗ ತುಂಬ ಖುಷಿಯಾಗಿದ್ದ. ಇರ್ಲಿ ಬಾಣೇಶ್ವರಲ್ಲಿ ನೋಡಿದ್ದಾರೆ, ಬರೋವಾಗ ತುಂಬಾ ಖುಷಿಯಾಗಿದ್ದ. ಯಾಕೋ ಕಾರಲ್ಲಿ ತುಂಬ ಡಲ್ ಆಗಿಬಿಟ್ಟ, ಹೊಟ್ಟೆ ನೋವು ಅಂತ ಇದ್ದಾನೆ, ಏನು ಗೊತ್ತಾಗ್ತಾ ಇಲ್ಲ. ಸೊ ಎಸ್ ಸರ್, ಸೊ ಇದು ನಾನೀಗ ಇರೋದು ಪಾರ್ಕಿಂಗ್ ಲಾಟಲ್ಲಿ. ಸೊ ಇಲ್ಲಿ ನೀವು ಬಂದರೆ ಆರಾಮಾಗಿ ಕಾರ್ಗಳು ವೆಹಿಕಲ್ಸ್ಗಳೇನಿದೆ ಆರಾಮಾಗಿ ನೀವು ನಿಲ್ಲಿಸ್ಕೋಬಹುದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ಇಂದು ಪಾರ್ಕಿಂಗ್ ಚಾರ್ಜಸ್ ಅಂತ 50 ರೂಪೀಸ್ ಏನೋ ನಿಮಗೆ ಚಾರ್ಜ್ ಮಾಡ್ತಾರೆ. ನೋಡಿ ಇಷ್ಟು ಜಾಗ ಇದೆ, ಎಲ್ಲಿ ಬೇಕಾದ್ರೆ ಸೆಂಟ್ ಜೋಸೆಫ್ ಫೀಲ್ಡ್. ಹಾಕಮ್ಮ, ಸುಸ್ತಾಗ್ತಾ ಇದೆಯಾ? ಸೊ ಹೊಟ್ಟೆ ನೋವು ಅಂತ ತೋರಿಸ್ತಾ ಇದ್ದಾನೆ. ಸೊ ಏನಾಗುತ್ತೋ ಗೊತ್ತಿಲ್ಲ. ಒಳಗಡೆ ಅವನಿಗೋಸ್ಕರ ಅಂತ ನಾವು ಬಂದಿದ್ದು, ಕೇಕ್ ಶೋ ನೋಡಲಿ ಅಂತ. ಬಿಕಾಸ್ ಇವನು ನೋಡಿದ್ದಾನೆ, ಬುದ್ಧಿ ಬಂದ್ಮೇಲೆ ತುಂಬ ಸರಿ ನೋಡಿದ್ದಾನೆ ಇವನು, ಬಟ್ ಅವ್ನು ನೋಡಿರಲಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದ್ವಿ. ಸೊ ನೋಡೋಣ ಈ ಸಲ ಏನೆಲ್ಲ ಸ್ಪೆಷಲ್ ಇದೆ ಕೇಕು ಅಂತ. ಸೊ ಒಂದು ಕೇಕನ್ನು ಮಾಡಬೇಕು ಅಂತಂದರೆ ಏನಂತಾರೆ, ಇಲ್ಲಿ ಸ್ಪೆಷಲಿ ಈ ಒಂದು ಎಕ್ಸಿಬಿಷನಲ್ಲಿ ತುಂಬ ಎಫರ್ಟ್ಸ್ ಇರುತ್ತೆ ಆ್ಯಂಡ್ ತುಂಬ ಜನರ ಎಫರ್ಟ್ಸ್ ಇರುತ್ತೆ, ತುಂಬ ತಿಂಗಳುಗಳ ಎಫರ್ಟ್ಸಿಂದ ಮಾಡಿರ್ತಾರೆ. ಸೊ ಎಸ್, ಇಂಥದ್ದನ್ನೆಲ್ಲ ನೋಡಬೇಕು. ಸೊ ನಂಗೆ ಅದಕ್ಕೆ ಖುಷಿ ಇಲ್ಲೆಲ್ಲ ಬರೋಕ್ಕೆ. ಬಿಕಾಸ್ ಅವರ ಎಫರ್ಟ್ಸ್ನ ನಾವು ಅದಕ್ಕೆ ಏನಂತಾರೆ ಒಂದು ಗೌರವ ಸಲ್ಲಿಸಬೇಕಾಗತ್ತೆ. ಸೊ ಹಾಗಾಗಿ ನಾನು ಇಂಥ ಜಾಗಗಳಿಗೆ ಇಷ್ಟಪಡ್ತೀನಿ ಆ್ಯಂಡ್ ಮಕ್ಕಳಿಗೂ ಕೂಡ ಇಂಥ ಜಾಗಗಳಿಗೆ ಕರ್ಕೊಂಡು ಕೂಡ ಬರ್ತೀನಿ. ಸೊ ಲೆಟ್ಸ್ ಸಿ, ಇಲ್ಲಿ ನೋಟ ಮಾತ್ರ ಅಲ್ಲ, ಊಟ ಕೂಡ ಸಿಗುತ್ತೆ. ಸೊ ಯಾರಾದರೂ ಅಕಸ್ಮಾತ್ ವಿತ್ ಫ್ಯಾಮ್ಲಿ ಮಕ್ಕಳು ಬಂದಾಗ ಸೊ ನಾಟ್ ಟು ವರಿ, ಸೊ ಎಲ್ಲ ಕೂಡ ಇರುತ್ತೆ ಇಲ್ಲಿ. ಸೊ ಅಕಸ್ಮಾತ್ ಯಾರಾದರೂ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ, ನಮಗೆ ಗೊತ್ತಿಲ್ಲ ಅಂತ ಅನ್ನೋರು ಸೊ ನನ್ನ ಬ್ಲಾಗ್ ನೋಡಿದ್ರೆ ಭವಿಷ್ಯ ಗೊತ್ತಾಗುತ್ತೆ. ಸೊ ಇನ್ನು ಟಿಕೆಟ್ ಮೇ ಬಿ 100 ರೂಪೀಸ್ ಇರುತ್ತೆ ಅಂತ ಅನಿಸುತ್ತೆ. ಸೊ ಅದು ಕೂಡ ನೋಡಬೇಕು. ಮಕ್ಕಳಿಗೆ ಬೇರೆ ಚಾರ್ಜಸ್ ಇರುತ್ತೆ ಆ್ಯಂಡ್ ಏನಂತಾರೆ ನಮಗೆ ಬೇರೆ ಚಾರ್ಜಸ್ ಇರುತ್ತೆ. ಸೊ ಇಲ್ಲಿ ಹೋಗ್ತಾ ಇದ್ದಾರೆ ನಿಶ್ಚಲ, ಚಿಂತ್ಯ, ಸಂತೋಷ್. ಸೊ ನೋಡ್ತಾ ಇರ್ಬೋದು. ನಾವು ಆ್ಯಕ್ಚುಲಿ ಬಂದಿರೋದು ಸಂಡೇ. ಸೊ ನೆಕ್ಸ್ಟ್ ವೀಕು ಕ್ರಿಸ್ಮಸ್ ಇದೆ. ಸೊ ಹಾಗಾಗಿರೋದ್ರಿಂದ ನೆಕ್ಸ್ಟ್ ವೀಕು ಕಷ್ಟ ಆಗುತ್ತೆ ನಮಗೆ ಬರೋಕ್ಕೆ, ತುಂಬ ರಶ್ ಇರುತ್ತೆ, ಕ್ರಿಸ್ಮಸ್ ಅಲ್ವಾ. ಸೊ ಇಲ್ಲಿ ಪಕ್ಕದಲ್ಲೇ ಸೆಂಟ್ ಜೋಸೆಫ್ ಚರ್ಚ್ ಇರೋದ್ರಿಂದ ಅಲ್ಲಿ ಜನ ಇರ್ತಾರೆ ಆ್ಯಂಡ್ ಇಲ್ಲೂ ಕೂಡ ತುಂಬ ಜನ ಇರ್ತಾರೆ ಅಂತ ಇವತ್ತೇ ಕರ್ಕೊಂಡು ಬಂದಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ವೀಕು ಅಚಿಂತ್ಯನ್ ಸ್ಕೂಲ್ ಡೇ ಬೇರೆ. ಸೊ ನಾವು ಬಂದ್ವಿ. ಸೊ ನೋಡೋಣ ಟಿಕೆಟ್ ತೊಗೋಬೇಕು, ಎಷ್ಟಿದೆ ಅಂತ ನೋಡೋಣ. ಎಸ್, ಡಿಸೆಂಬರ್ ಆ್ಯಂಡ್ ಜನವರಿ ಬಂತು ಅಂತಂದರೆ ಎಲ್ಲ ಕಡೆ ಖುಷಿ ಸಂಭ್ರಮ, ಖುಷಿ ವಾತಾವರಣ ಆ್ಯಂಡ್ ಜೊತೆಗೆ ಈ ಥರದ ಎಕ್ಸಿಬಿಷನ್ಸ್ಗಳು ಸಿಕ್ಕಾಪಟ್ಟೆ ಕಾಣಿಸುತ್ತೆ ನಮಗೆ. ಎಸ್, ಇಲ್ಲಿ ಮೊದಲಿಗೆ ಎಂಟ್ರಿ ಕೊಟ್ಟ ತಕ್ಷಣ ಸಂಸತ್ ಭವನ ಕಾಣಿಸುತ್ತೆ. ಆ್ಯಕ್ಚುಲಿ ಅದು ಕೇಕ್ ಅಲ್ಲ, ಅದು ಶುಗರ್ ಆರ್ಟ್, ಬರೀ ಸಕ್ಕರೆನ ಉಪಯೋಗಿಸ್ಕೊಂಡು ಮಾಡಿರೋ ಅಂಥದ್ದು. ಆ್ಯಂಡ್ ಜೊತೆಗೆ ಇಲ್ಲಿ ಈ ಥೀಮ್ನ ನೀವು ನೋಡ್ತಾ ಇರ್ಬೋದು. ಮದುವೆ ಮನೆ ಅಂತಂದರೆ ಈ ಕ್ರಿಶ್ಚಿಯನ್ಸಲ್ಲಿ ಹೇಗಿರುತ್ತೆ, ಅವರು ಗೌನ್ ಹಾಕ್ಕೊಂಡು ಹೇಗೆ ಮೆಟ್ಲು ಹತ್ತಾರೆ, ಸೊ ಇವೆಲ್ಲವನ್ನು ಅಂದವಾಗಿ ತೋರಿಸಿದ್ದಾರೆ. ಆ್ಯಂಡ್ ಜೊತೆಗೆ ಇಲ್ಲಿ ಶಿವಾಜಿ ಕುದುರೆ ಮೇಲೆ ಕೂತಿರೋದನ್ನು ತೋರಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಆರ್ಟಿಸ್ಟ್ ಪೂರ್ವ ಅಂತ ಮಾಡಿರೋ ಅಂಥದ್ದು. ಆ್ಯಕ್ಚುಲಿ ಈ ಆರ್ಟಿಸ್ಟ್ಗಳ ಒಂದು ಏನಂತಾರೆ ಟ್ರೈನರ್ಸು, ಬೇಕರ್ಸು, ಸ್ಟೂಡೆಂಟ್ಸು, ಶುಗರ್ ಕ್ರಾಫ್ಟ್ ಆರ್ಟಿಸ್ಟ್ಗಳು ಕೂಡ ಇಲ್ಲಿ ಕೆಲಸ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿಕ್ರಮ್ ಲ್ಯಾಂಡರ್ನ. ಸೊ ಯಾರಿಗೆ ಮರೆಯೋಕ್ಕೆ ಆಗುತ್ತೆ. ಆ್ಯಂಡ್ ಜೊತೆಗೆ ಇಲ್ಲಿ ಕೂಡ ಒಂದು ಅಂದವಾದ ಹುಡುಗಿನ ನೀವು ನೋಡ್ತಾ ಇರ್ಬೋದು. ಹುಡುಗಿಯ ಸುತ್ತಮುತ್ತ ಏನೇನಿದೆ, ಮೇಕಪ್ ಕಿಟ್ ಇರಬಹುದು, ಅವಳ ಸ್ಯಾಂಡಲ್ಸ್ ಇರಬಹುದು, ಅವಳಿಗೆ ಇಷ್ಟವಾಗುವಂಥ ಒಂದು ಬ್ಯಾಗ್ ಇರಬಹುದು, ಎಲ್ಲವನ್ನು ಅಂದವಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಮಾಡಿರೋದು ಬರೀ ಕೇಕಲ್ಲಿ ಅಲ್ಲ, ಇದು ಎಡಿಬಲ್ ವೇಫರ್ಸಲ್ಲಿ ಕೂಡ ಮಾಡಿದ್ದಾರೆ. ಎಡಿಬಲ್ ವೇಫರ್ಸು, ಲೇಸು ಇವೆಲ್ಲವನ್ನು ಮಿಕ್ಸ್ ಮಾಡಿರೋವಂಥದ್ದು. ಇದು ಅಂತೂ ಸೂಪರ್ಬ್ ಅಂತ ಹೇಳ್ಬಹುದು. ದೇವಿದು ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು, ದುರ್ಗೆನ. ಆ್ಯಂಡ್ ಜೊತೆಗೆ ಈಗ ಕ್ರಿಸ್ಮಸ್ ಆಗಿರೋದ್ರಿಂದ ಕ್ರಿಸ್ಮಸ್ಗೆ ಏನೇನೆಲ್ಲ ಇಡ್ತಾರೆ, ಸಾಂತಾ ಕ್ಲಾಸು, ಆಮೇಲೆ ಕೆಲವೊಂದು ಟಾಯ್ಸ್ ಥರ ಮಾಡ್ತಾರೆ ಕೇಕ್ಗಳನ್ನು. ಸೊ ಅವೆಲ್ಲವನ್ನು ಕೂಡ ಅಲ್ಲಿ ಮಾಡಿದರು. ಸೊ ಇದು ನೋಡ್ತಾ ಇರಬಹುದು.
ವಾವ್, ಕ್ರೊಕೊಡೈಲ್ ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಕೂಡ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಆ್ಯಂಡ್ ಇತ್ತೀಚೆಗೆ ನಮ್ಮ ಮಕ್ಕಳಿಗೆ ಲೆಗೋ, ಮಾರಿಯೋ ಇಂಥದ್ದೆಲ್ಲ ಇಷ್ಟಪಡ್ತಾರೆ. ಸೊ ಹಾಗಾಗಿ ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಸೊ ಲೆಗೋ, ಮಾರಿಯೋ ಇಂಥದ್ದನ್ನೆಲ್ಲ ಕೂಡ ನಾವು ಕೇಕ್ ಮೂಲಕ ಮಾಡಿರೋದನ್ನ ನೋಡ್ತಾ ಇದ್ವಿ. ಆ್ಯಂಡ್ ಸಾಕಷ್ಟು ತುಂಬ ಒಳ್ಳೆ ಕಾನ್ಸೆಪ್ಟ್ಸ್ ಇತ್ತು. ಸೊ ಪ್ರತಿ ವರ್ಷ ಕೂಡ ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳು ಮಾಡ್ತಾನೇ ಇರ್ತಾರೆ. ಸೊ ಇಲ್ಲಿ ನೋಡ್ತಾ ಇರಬಹುದು ನೀವು ಅಂಬಾರಿ, ನಾವು ಸರ್ಕಸ್ಗಳಿಗೆ ಹೋದಾಗ ಆನೆನ ನೋಡ್ತಾನೆ ಇರ್ತಾ ಇದ್ವಿ ಮುಂಚೆ. ಆದರೆ ಇತ್ತೀಚೆಗೆ ಯಾವುದೇ ಆ್ಯನಿಮಲ್ಸ್ನ ಉಪಯೋಗಿಸ್ಕೊಂಡು ಸರ್ಕಸಲ್ಲಿ ಕೆಲಸ ಮಾಡಬಾರ್ದು ಅಂತ ಕೂಡ ಇದೆ. ಆ್ಯಂಡ್ ಈಗ ಎಲ್ಲ ಕಡೆ ನೋಡ್ತಾ ಇರಬಹುದು ಫ್ರೀ ಬಸ್ ರೈಡ್, ಹೆಣ್ಣು ಮಕ್ಕಳ ಹಾವಳಿ ಅಂತ ಎಲ್ಲರೂ ಹೇಳ್ತಾರೆ. ಸೊ ಫ್ರೀ ಬಸ್ನ ಕೂಡ ಮಾಡಿಬಿಟ್ಟಿದ್ದಾರೆ. ಸೊ ಯಾವ ಏರಿಯಾಯಿಂದ ಯಾವ ಏರಿಯಾಗೆ ಅಂತ ಕೂಡ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು. ಸೊ ಆಗಲೇ ನಾನು ಹೇಳ್ತಾ ಇದ್ದೆ ಮಕ್ಕಳಿಗೆ ಮಾರಿಯೋ ಇಷ್ಟ ಆಗುತ್ತೆ ಅಂತ. ಸೊ ಮಾರಿಯೋ ಕಾನ್ಸೆಪ್ಟಲ್ಲಿ ಕೂಡ ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಸೊ ಬರೀ ದೊಡ್ಡವ್ರನ್ನ ಸೆಳೆಯೋದು ಮಾತ್ರ ಅಲ್ಲ, ಮಕ್ಕಳನ್ನು ಸೆಳೆಯೋ ಟ್ರಿಕ್ಸ್ ಎಲ್ಲ ಕೂಡ ಇಲ್ಲಿ ಮಾಡಿದ್ದಾರೆ. ಎಸ್, ಇಲ್ಲಿ ಕ್ಯಾಮಲ್ ಮಾಡಿದ್ದಾರೆ, 3D ಥರ ಮಾಡಿದ್ದಾರೆ. ನೋಡ್ತಾ ಇರಬಹುದು, ಇದನ್ನು ನೋಡ್ತಾ ಇದ್ದರೆ ಏಲಿಯನ್ಸ್ ಇದ್ದಂಗಿದ್ದಾರೆ. ಸೊ ನೋಡ್ತಾ ಇರಬಹುದು ಕಪಲ್ಸ್. ಬಟ್ ಇದು ನನ್ನ ಮಗ ಆ್ಯಕ್ಚುಲಿ ಅಮ್ಮ ಮಾನ್ಸ್ಟರ್ ಅಂತ ಇದ್ದ. ಸೊ ಆ ಥರ ಮಾಡಿದ್ದಾರೆ ಅದನ್ನು. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಮದುವೆಗಳಿಗೆ ಏನಂತಾರೆ ಮ್ಯಾರೇಜ್ ಕೇಕ್ ಅಂತ ಮಾಡ್ತೀವಲ್ಲ, ಸೊ ಆ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದಾರೆ. ಸೊ ಎಸ್, ಈಗ ಬಿಗ್ ಬೆನ್ ಲಂಡನ್ ಟವರ್ ವಿತ್ ಸೈಡ್ ರೆಡ್ ಮ್ಯಾನ್ ಕೂಡ ಬಂದುಬಿಟ್ಟಿದ್ದಾನೆ. ಸೊ ನೋಡ್ತಾ ಇರಬಹುದು. ಆ್ಯಂಡ್ ಜನಗಳು ಕೂಡ ತುಂಬಾ ಬರ್ತಾಯಿದ್ರು. ಆ್ಯಂಡ್ ನಾನು ಹೋದಾಗ ಬಹುಶಃ 2ನೇ ದಿನ ಅಂತ ಅನಿಸುತ್ತೆ. ಸೊ ಅಷ್ಟಾಗಿ ಜನ ಇಲ್ಲ ಅಂತಂದ್ರೂ ಆದರೂ ಸ್ವಲ್ಪ ಅಂತೂ ತಳ್ಳೋ ಮಟ್ಟಕ್ಕೆ ಜನ ಇದ್ದೇ ಇದ್ದರು. ಸೊ ನೋಡ್ತಾ ಇರಬಹುದು. ಇದೆಲ್ಲವನ್ನು ಮುಗಿಸ್ಕೊಂಡು ನಾವು ಹೋದಾಗ ಒನ್ ಆಫ್ ಮೈ ಫೇವ್ರೆಟ್ ಪಾರ್ಟ್ ಬರುತ್ತೆ ಅಂತ ಹೇಳ್ಬೋದು, ಎಕ್ಸಿಬಿಷನ್. ಸೊ ಅಚಿಂತ್ಯನ್ಗೆ ಆಲ್ರೆಡಿ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಿ ವಾಸ್ ನಾಟ್ ಇನ್ ಮೂಡ್ ಟು ಎಂಜಾಯ್ ದ ಎಕ್ಸಿಬಿಷನ್. ಸೊ ಮುಂದೆ ಹೋಗ್ತಾ ಇಲ್ಲಿ ಸಾಕಷ್ಟು ನಮಗೆ ತಿನ್ನೋದಕ್ಕೂ ಕೂಡ ಸಿಗುತ್ತೆ, ಕುಡಿಯೋದಕ್ಕೂ ಸಿಗುತ್ತೆ. ಬಟ್ ಪ್ರೈಸ್ ಹೊರಗಡೆಗಿಂತ 80% ಡಬಲ್ ಇರುತ್ತೆ. 10 ರೂಪೀಸ್ ಕೇಕ್, 15 ರೂಪೀಸ್ ಕೇಕ್ ಅಲ್ಲಿ ನಿಮಗೆ 50 ರೂಪೀಸ್ ಮಾರಾಟ ಮಾಡ್ತಾಯಿದ್ರು. ಆ್ಯಂಡ್ ಏನು ಹೇಳ್ತಾರೆ, ಕೊಡಲೇಬೇಕಾಗತ್ತೆ. ಮಕ್ಕಳ ಜೊತೆ ಹೋದಾಗ ಅವೆಲ್ಲವೂ ಕೂಡ ನಾವು ನೋ ಅನ್ನೋಕ್ಕಾಗೋದಿಲ್ಲ. ಸೊ ಎಸ್, ಕ್ಯಾಂಡಿ ತಿಂತದಾನೆ. ಅಲ್ಲಿ ಯಾವುದೋ ಮಗು ತಿಂತಾ ಇದ್ದಿದ್ದನ್ನ ನೋಡಿ ಹೊಟ್ಟೆ ನೋವಿದ್ರೂ ಬೇಕು ಅಂತ ತಿಂತಾಯಿದ್ದ. ಆ್ಯಂಡ್ ಈ ಕ್ಯಾಂಡಿ ಮಾಡೋದಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೋಡಿ, ಸ್ವಲ್ಪ ಕಲರ್ ಸಕ್ಕರೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಬರುತ್ತಲ್ವ. ಸೊ ಮುಂದೆ ಹೋಗ್ತಾ ನನ್ನ ಫೇವ್ರೆಟ್ ಸೆಕ್ಷನ್ ಸಿಕ್ತು ನನಗೆ ಇತ್ತೀಚೆಗೆ ಯಾಕೋ ಈ ಥರ ಪೇಂಟಿಂಗ್ಸ್ನ ವಾಲ್ ಹ್ಯಾಂಗಿಂಗಾಗಿ ಹಾಕಬೇಕು ಅಂತ ಇಷ್ಟ ಆಗುತ್ತೆ. ಆ್ಯಂಡ್ ಜೊತೆಗೆ ಇಲ್ಲಿ ಹೋದಾಗ ನನಗೆ ಖುಷಿಯಾಗಿದ್ದೇನು ಅಂತಂದರೆ, ಅವ್ರು ಅಲ್ಲೇ ಸ್ಪಾಟಲ್ಲಿ ಕೂತ್ಕೊಂಡು ಜನಕ್ಕೆ ಪೇಂಟಿಂಗ್ ಮಾಡಿ ತೋರಿಸ್ತಾ ಇದ್ದಿದ್ದು. ಆ್ಯಂಡ್ ಮುಂದೆ ಹೋದರೆ ಹೋಮ್ ಮೇಡ್ ಚಾಕ್ಲೇಟ್ ಸಿಗ್ತಾಯಿತ್ತು, ನಮಗೆ ಬೇಕಾಗಿರೋ ಮಸಾಲೆ ಪದಾರ್ಥಗಳು ಕೂಡ ಸಿಗ್ತಾಯಿತ್ತು. ಬಟ್ ಇದೆಲ್ಲ ಹೊರಗಡೆ ಕೂಡ ಸಿಗುತ್ತೆ. ಅಲ್ಲಿ ಇಂಥದ್ದನ್ನು ಇಡೋದು ನನಗೇನು ವರ್ತ್ ಅಂತ ಅನಿಸಿಲ್ಲ. ಅಂತಂದರೆ ನೋಡೋದಕ್ಕೆ ಜನ ಅಲ್ಲಿ ಹೋದಾಗ ನಮಗೆ ಹೊರಗಡೆ ಸಿಗದೇ ಇರೋ ಅಂಥದ್ದು ಏನಾದರೂ ಸ್ಪೆಷಲ್ಲಾಗಿ ಇಡಬೇಕು ಅಂತ ನನಗನ್ನಿಸ್ತು. ಕೆಲವೊಂದು ನಾವು ತೊಗೊಳಕ್ಕಾಗಲ್ಲಪ್ಪ ಅಂತ ತುಂಬ ದೂರ ಹೋಗಿ ತೊಗೋಬೇಕು ಅಂಥದ್ದನ್ನೆಲ್ಲ ಇಡಬೇಕಾಗಿತ್ತು. ಬಟ್ ಇಲ್ಲಿ ಕೆಲವೊಂದನ್ನೆಲ್ಲ ರಿಪೀಟ್ ಥರ ಮಾಡಿದರು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಡ್ರೈ ಫ್ರೂಟ್ಸ್ ಇತ್ತು. ಆ್ಯಂಡ್ ನಾವು ಚಿಕ್ಕವರಿದ್ದಾಗ ಇಮ್ಲಿ ಅಂತ ಮಾಡ್ಕೊಂಡು ತಿಂತಾಯಿದ್ವಿ, ಹುಣಸೆ ಹಣ್ಣನ್ನು ಜಿಜ್ಜಿ ಮಾಡಿ ಏನೇನೋ ತಿಂತಾಯಿದ್ವಿ. ಸೊ ಅದನ್ನು ಈಗ ಸ್ಟಿಕ್ಕಲ್ಲಿ ಹಾಕಿ ಹೈಫೈಯಾಗಿ ಕೊಡ್ತಾ ಇದ್ದಾರೆ ಅಷ್ಟೇ. ಸೊ ಎನಿವೇಸ್, ಅದೆಲ್ಲ ನೆನಪಾಗುತ್ತೆ ಇದನ್ನು ನೋಡಿದಾಗ. ಐ ರಿಯಲಿ ಲವ್ ಎಕ್ಸಿಬಿಷನ್ಸ್ ಅಂತ ಹೇಳ್ಬೋದು. ಇಲ್ಲಿ ಹೋದಾಗ ನಮಗೆ ನೋಡೋದಕ್ಕೆ ಸಾಕಷ್ಟು ಸಿಗುತ್ತೆ ಆ್ಯಂಡ್ ತಿಳ್ಕೊಳ್ಳೋದು ಕೂಡ ಸಾಕಷ್ಟು ಇರುತ್ತೆ. ಇಂಥ ಕಡೆ ಏನೇನು ನಮಗೆ ಗೊತ್ತಿಲ್ಲದಿರೋದೆಲ್ಲ ಐಟಮ್ಸ್ಗಳಲ್ಲಿರುತ್ತೆ. ಸೊ ಫೈನಲಿ ಸ್ವಲ್ಪ ಬಾಯಾರಿಕೆ ಶುರುವಾಯಿತು. ಸೊ ಹಾಗಾಗಿ ಮಕ್ಕಳು ಇಲ್ಲಿ ಜ್ಯೂಸ್ನ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ತುಂಬ ದಿನದಿಂದ ಅಚಿಂತ್ಯ ಆ್ಯಂಡ್ ನಿಶ್ಚಲ್ ಎಸ್ ಚಾಕ್ಲೇಟ್ ಫೌಂಟೇನ್ ಹತ್ರ ಬಂದ್ವಿ. ಮಾರ್ಷ್ಮೆಲೋ ವಿತ್ ಚಾಕ್ಲೇಟ್ ಸಿರಪ್ ತಿನ್ನಬೇಕು ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಇಲ್ಲಿ ನಮಗೆ ಕಾಣಿಸ್ತು. ಬಟ್ ನನಗೆ ಇಲ್ಲಿ ವರ್ತ್ ಅಂತ ಅನ್ನಿಸ್ಲಿಲ್ಲ. ನೀವು ನೋಡ್ತಾ ಇರ್ಬೋದು, ಮಾರ್ಷ್ಮೆಲೋ ಎಷ್ಟಿರುತ್ತೆ, ಸಣ್ಣ ಪೀಸ್ ಇರುತ್ತೆ. ಅದನ್ನು ಸ್ಟಿಕ್ಗೆ ಹಾಕಿಬಿಟ್ಟು ಜಸ್ಟ್ ಚಾಕ್ಲೇಟ್ ಸಿರಪ್ನ ಹಾಕಿ ಕೊಟ್ಟರೆ 90 ರೂಪೀಸ್ ಅಂತ ಹೇಳ್ತಾರೆ. ಐ ಡೋಂಟ್ ರಿಯಲಿ ಥಿಂಕ್ ಇಟ್ಸ್ ವರ್ತ್ ಇಟ್. ಸೊ ನೀವು ತೊಗೊಳಕ್ಕೆ ಮುಂಚೆ ಯೋಚನೆ ಮಾಡಿ, ಬಿಕಾಸ್ ನನ್ನ ಮಕ್ಕಳು ಹಠ ಮಾಡಿದ್ರು ಅಂತ ನಾನು ತೊಗೊಂಡೆ. ಸೊ ಎಸ್, ನಾವಿದು ನಮ್ಮ ಮನೇಲೇ ಆರಾಮಾಗಿ ಮಾಡಬಹುದು.
ನಾನಂತೂ ಟ್ರೈ ಮಾಡಿ ನನ್ನ ಮಕ್ಕಳಿಗೆ ಕೊಡ್ತೀನಿ. ಇಟ್ಸ್ ನಥಿಂಗ್ ಡಿಫಿಕಲ್ಟ್. ಸೊ ನೋಡ್ತಾ ಇರ್ಬೋದು, ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಈ ಥರದ್ದನ್ನೆಲ್ಲ ಮನೇಲಿ ಊಟ ಅದು ಇದು ಸೇರೋದೇ ಇಲ್ಲ ಇತ್ತೀಚೆಗೆ ನಮ್ಮ ಮಕ್ಕಳಿಗೆ. ಆ್ಯಂಡ್ ಎಕ್ಸಿಬಿಷನಲ್ಲಿ ಕೆಲವೊಂದು ತುಂಬಾ ಚೆನ್ನಾಗಿತ್ತು ಸ್ಟಾಲ್ಸು. ಬಹುಶಃ ನೀವೇನಾದರೂ ಇನ್ನೂ ಹೋಗಿಲ್ಲ ಅಂತಂದರೆ ಒಂದ್ಸಲ ವಿಸಿಟ್ ಮಾಡಿ. ಟಿಲ್ ಜಾನ್ವರಿ 1st ವೀಕ್ವರೆಗೂ ಇರುತ್ತೆ ಅಂತ ಕೂಡ ಗೊತ್ತಾಯಿತು. ಸೊ ನೀವು ಹೋಗಿ ಒಂದ್ಸಲ ಭೇಟಿ ಕೊಟ್ಟಾಗ ಬಹುಶಃ ನಿಮಗೂ ಕೂಡ ಗೊತ್ತಾಗುತ್ತೆ ಹೇಗಿದೆ ಈ ಒಂದು ಪ್ಲೇಸು ಅಂತ. ನಾನಂತೂ ಪ್ರತಿ ವರ್ಷ ಹೋಗ್ತಾ ಇದ್ದೆ, ನನ್ನ ಚಾನಲ್ ಮುಖಾಂತರ ಹೋಗ್ತಾ ಇದ್ದೆ. ಬಟ್ ಈಗ ನಾನು ಹೊರಗಡೆ ಶೂಟಿಂಗಿಗೆ ಹೋಗಲ್ಲ, ಬರೀ ಒಳಗಡೆ ಶೂಟಿಂಗ್ ಮಾತ್ರ ಮಾಡ್ತಾ ಇರ್ತೀನಿ ಸ್ಟುಡಿಯೋ ಒಳಗಡೆ. ಸೊ ಹಾಗಾಗಿರೋದ್ರಿಂದ ನಾನು ನನ್ನ ಮಕ್ಕಳ ಜೊತೆ ಹೋಗೋಕ್ಕೆ ಶುರು ಮಾಡಿದ್ದೀನಿ. ಆ್ಯಂಡ್ ನೋಡ್ತಾ ಇರ್ಬೋದು, ಕ್ಯೂಬಿಕ್ಸ್ ಎಲ್ಲ ಥರದ ಕ್ಯೂಬಿಕ್ಸ್ಗಳು ಕೂಡ ಇದೆ ಇಲ್ಲಿ. ಕ್ಯೂಬ್ಸ್ ಏನು ಮಕ್ಕಳಿಗೆಲ್ಲ ಬೇಕಾಗತ್ತಲ್ವ, ಸೊ ನೋಡಿ ಅಂತ ಹೇಳ್ತಾ ಇದ್ರು. ಬಟ್ ನಮ್ಮನೇಲಿ ಆಲ್ರೆಡಿ ಕ್ಯೂಬ್ಸ್ಗಳು ಇತ್ತು. ಬಟ್ ಇದು ಸ್ವಲ್ಪ ವೆರೈಟಿ ಇತ್ತು. ಬಟ್ ನನ್ನ ಮಗ ಇನ್ನೂ ಚಿಕ್ಕವನಾಗಿರೋದ್ರಿಂದ ಇದೆಲ್ಲ ಹಾಳು ಮಾಡ್ತಾನೆ ಅಂತ ನಾವು ತೊಗೊಳಕ್ಕೆ ಹೋಗಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಳೆಗಳು, ಇದೆಲ್ಲ ಗಾಜಿನ ಬಳೆಗಳು. ಎಷ್ಟು ದಪ್ಪ ಆಯಿತು ಗೊತ್ತಾ, ತುಂಬ ಚೆನ್ನಾಗಿತ್ತು. ಹಾಕೋರ್ಗಂತೂ ಖುಷಿಯಾಗಿ ಹಾಕ್ಬೋದು. ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಶಾಪ್ ಬಂತು ಅಂತ ಹೇಳ್ಬೋದು. ನನಗೆ ಈ ಥರ ಹ್ಯಾಂಡ್ ಮೇಡ್ ಸ್ಯಾಂಡಲ್ಸ್ ಅಂದರೆ ತುಂಬಾ ಖುಷಿ ಕೊಡುತ್ತೆ. ನನ್ನ ಹತ್ರ ತುಂಬಾ ಈ ಥರ ಹ್ಯಾಂಡ್ ಮೇಡ್ ಸ್ಯಾಂಡಲ್ಸ್ಗಳು ಇದೆ. ನೋಡ್ತಾ ಇರ್ಬೋದು, ನನಗೆ ಮಸ್ಟರ್ಡ್ ಕಲರ್ ತುಂಬ ಇಷ್ಟ ಆಯಿತು. ಬಿಕಾಸ್ ಐ ಲವ್ ಮಸ್ಟರ್ಡ್. ನನ್ನ ಹತ್ರ ತುಂಬ ಎಲ್ಲೋ ಮಸ್ಟರ್ಡ್ಸ್ ಈ ಥರ ಕಲೆಕ್ಷನ್ಸು ಜಾಸ್ತಿ ಡ್ರೆಸ್ಗಳು ಇರೋದ್ರಿಂದ ನನಗೆ ಇದು ಫಸ್ಟ್ ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಯಿತು. ಆ್ಯಂಡ್ ನನ್ನ ಮಗ ಹೇಳ್ತಾ ಇದ್ದ ಇದು ಚೆನ್ನಾಗಿದೆ ಅಂತ ಕೂಡ. ನೀವು ನೋಡ್ತಾ ಇರ್ಬೋದು ತುಂಬಾ ಕಲೆಕ್ಷನ್ಸ್ ಇತ್ತು ಇಲ್ಲಿ. ಬಟ್ ನನಗೆ ಅಟ್ರ್ಯಾಕ್ಟ್ ಆಗಿದ್ದು ಅದು ಅಂತ. 550 ಅಂತ ಹೇಳಿದ್ರು ಒಂದು ಪೇರ್ ಬಂದು. ಸ್ವಲ್ಪ ಬಾರ್ಗೇನ್ ಮಾಡಿದೆ. ಸೊ ನೀವು ಕೂಡ ಬಾರ್ಗೇನ್ ಮಾಡಿ, ಕಡಿಮೆಗೂ ಕೂಡ ಸಿಗ್ಬೋದು. ಒಂದು 100 ರೂಪೀಸ್ ಕಡಿಮೆಗೆ ಸಿಗ್ಬೋದು, ಅಥವಾ 50 ರೂಪೀಸ್ ಕಡಿಮೆಗೆ ಕೊಡ್ಬೋದು ನಿಮಗೂ ಕೂಡ. ಸೊ ಇದೆಲ್ಲ ಹ್ಯಾಂಡ್ಮೇಡ್ ಅಲ್ಲಿ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಜೊತೆಗೆ ಇದು ನಿಮಗೆ ಎಲ್ಲ ಥರ ಕಾಸ್ಟ್ಯೂಮ್ಸ್ಗೂ ಕೂಡ ಸೂಟ್ ಆಗುತ್ತೆ. ಸೊ ಇಲ್ಲಿದ್ದ ಬಳೆಗಳೆಲ್ಲ ನೋಡ್ತಾ ಇರ್ಬೋದು, ಮಾಮೂಲಿ ಬಳೆಗಳ ಥರ ಇರಲಿಲ್ಲ, ಇವೆಲ್ಲ ಹ್ಯಾಂಡ್ಮೇಡ್ ಥರ ಇತ್ತು. ಆ್ಯಂಡ್ ಇದು ಕೂಡ ಒನ್ ಆಫ್ ಮೈ ಫೇವ್ರೆಟ್ ಪಾರ್ಟ್ ಇತ್ತು ಅಲ್ಲಿ. ನನಗೆ ತುಂಬ ಖುಷಿ ಆಯಿತು. ಈ ಒಂದು ಸೆಕ್ಷನ್ನು ತುಂಬ ರೀಸನಬಲ್ ಆಗಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸು ಇಲ್ಲಿತ್ತು. ಸೊ ನೀವು ಹೋದಾಗ ಖಂಡಿತವಾಗ್ಲೂ ಈ ಶಾಪ್ನ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ದಿಸ್ ಇಸ್ ಅ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇಲ್ಲಿರೋ ಅಂಥದ್ದು ಅಂತ ಹೇಳ್ಬೋದು. ಟ್ರೇಸ್ ಇರ್ಬೋದು, ಬೌಲ್ಸ್ ಇರ್ಬೋದು, ಆ್ಯಂಡ್ ಸ್ಪೂನ್ಸ್ ಇರ್ಬೋದು, ಮಕ್ಕಳ ಪ್ಲೇಟ್ಸು, ಜೊತೆಗೆ ನಿಮಗೆ ಸೂಪ್ ಬೌಲ್ಸ್ ಇರ್ಬೋದು, ಸ್ನ್ಯಾಕ್ಸ್ ಬೌಲ್ಸ್ ಇರ್ಬೋದು. ಸೊ ಹೀಗೆ ಹ್ಯೂಜ್ ಕಲೆಕ್ಷನ್ಸ್ ಇಲ್ಲಿ ನೀವು ನೋಡ್ಬೋದು. ಆ್ಯಂಡ್ ದೆರ್ ಆರ್ ವೆರೈಟೀಸ್ ಆಫ್ ಪ್ಲ್ಯಾಟರ್ಸ್ ಕೂಡ ಇಲ್ಲಿತ್ತು. ನನಗೆ ಏನು ಹೇಳ್ತಾರೆ, ಎಲ್ಲ ತೊಗೋಬೇಕು ಅನ್ನೋ ಆಸೆ ಇತ್ತು. ಆದರೆ ನನ್ನ ಮಗ ಶುರು ಆವಾಗಲೇ ಮಾಡ್ಕೊಂಬಿಟ್ಟಿದ್ದ, ಪ್ಲೀಸ್ ಬಾಮ್ಮ ಹೊಟ್ಟೆ ನೋಯ್ತಾ ಇದೆ ಅಂತ. ಸೊ ಹಾಗಾಗಿ ನಾನು ಶಾಪ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ನಾನು ಈ ಅಂಗಡಿಯಲ್ಲಿ ಒಂದಷ್ಟು ಶಾಪಿಂಗ್ ಮಾಡಿದೆ, ಮನೆಯವ್ರಿಗೂ ನನಗೂ ಅಂತ ಕೂಡ ಶಾಪಿಂಗ್ ಮಾಡಿದೆ. ಇಂಥ ಕಡೆ ಎಲ್ಲ ಹೋದಾಗ ಕೆಲವೊಂದು ಐಟಮ್ಸ್ ನಾನು ಯೂನಿಕ್ ಆಗಿರೋ ಐಟಮ್ಸ್ಗಳನ್ನು ನೋಡ್ತೀನಿ. ಬಿಕಾಸ್ ಯು ಗೆಟ್ ಅ ಯೂನಿಕ್ ಐಟಮ್ಸ್ ಇನ್ ಓನ್ಲಿ ಎಕ್ಸಿಬಿಷನ್ಸ್ ಕೂಡ. ಎಕ್ಸಿಬಿಷನ್ಸಲ್ಲೇ ಚೆನ್ನಾಗಿರೋ ಅಂಥದ್ದು ಸಿಗೋದು. ನಾನು ಪ್ರತಿ ವರ್ಷ ಎಕ್ಸಿಬಿಷನ್ಸಲ್ಲಿ ಕೆಲವೊಂದು ಐಟಮ್ಸ್ಗಳನ್ನು ಇಷ್ಟಪಟ್ಟು ತೊಗೊಳ್ಳೋ ಅಂಥದ್ದು. ಸೊ ನೀವೇನಾದರೂ ಕೇಕ್ ಶೋ ಹೋದರೆ ಪ್ಲೀಸ್ ಕೆಲವೊಂದು ಅಂಗಡಿಗಳನ್ನು ನಿಂತು ನೋಡಿ ತೊಗೊಳ್ಳಿ. ಆಮೇಲೆ ಮನೆಗೆ ಬಂದಮೇಲೆ ಪಶ್ಚಾತ್ತಾಪ ಪಟ್ಕೋತೀರಾ, ಅಯ್ಯೋ ತೊಗೊಳ್ಳಿಲ್ಲ ಅಂತ. ನಾನು ಅದನ್ನು ತುಂಬ ಮಾಡಿಕೊಂಡೆ. ಆ್ಯಂಡ್ ನನಗೆ ಕಾಲೇಜ್ ಡೇಸಿಂದ ಈ ಥರ ದುಪ್ಪಟ್ಟಗಳು, ರಾಜಸ್ಥಾನಿ ದುಪ್ಪಟ್ಟಗಳು ಅಂದರೆ ತುಂಬ ಇಷ್ಟ. ಈ ಥರ ದುಪ್ಪಟ್ಟಗಳನ್ನು ತೊಗೊಂಡು ನಾನು ನಮ್ಮ ಚಿಕ್ಕಮ್ಮನ ಹತ್ರ ಮಾಡಿಸ್ಕೊಳ್ತಾ ಇದ್ದೆ. ಈ ಥರ ಮಿರರ್ ವರ್ಕ್ಗಳು ಮಾಡಿಸ್ಕೊತಾ ಇದ್ದೆ. ಆ್ಯಂಡ್ ಶಿ ಈಸ್ ವೆರಿ ಗುಡ್ ಅಟ್ ಈ ಥರ ವರ್ಕ್ಗಳನ್ನು ಮಾಡೋದ್ರಲ್ಲಿ. ಸೊ ಅವಳ ಹತ್ರ ನನ್ನ ಡ್ರೆಸ್ಗಳಿಗೂ ಕೂಡ ಈ ಥರ ಎಲ್ಲ ವರ್ಕ್ ಮಾಡಿಸ್ಕೊಳ್ತಾ ಇದ್ದೆ. ಆ್ಯಂಡ್ ಲಕ್ನೋವಿ ಚಿಕನ್ ವರ್ಕ್ ಡ್ರೆಸ್ಗಳನ್ನ ಕೂಡ ನೀವು ನೋಡ್ತಾ ಇರ್ಬೋದು. ಅಲ್ಲಿನ ಮೆಟೀರಿಯಲ್ಸ್ಗಳು ತುಂಬಾ ಸಾಫ್ಟ್ ಇರುತ್ತೆ, ಆ್ಯಂಡ್ ಸೋಬರ್ ಕಲರ್ಸ್ ಇರುತ್ತೆ, ಆ್ಯಂಡ್ ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಇರುತ್ತೆ. ಎಸ್, ಅಫ್ಕೋರ್ಸ್ ಅಲ್ಲಿಂದ ಬಂದಿರ್ತಾರೆ. ಅಲ್ಲಿನ ಡ್ರೆಸ್ಗಳು ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್. ಬಟ್ ಎಸ್, ನೋಡಿ ತೊಗೋಬೇಕಾಗತ್ತೆ ನಾವೇನೇ ತೊಗೋಬೇಕಾದ್ರೂ. ನಾನು ಹೇಳಿದೆ ಸೆಕೆಂಡ್ ಡೇ ನಾನು ಹೋಗಿದ್ದರಿಂದ ಕೆಲವೊಂದು ಸ್ಟಾಲ್ಸ್ ಇನ್ನೂ ಫಿಲ್ ಆಗ್ತಾಯಿತ್ತು. ಸೊ ನಾನು ಇದು ಎಷ್ಟು ಅಂತ ಕೇಳಿದೆ. ಫುಟ್ರಗ್ ನಂಗೆ ತುಂಬ ಕ್ಯೂಟ್ ಅಂತ ಅನ್ನಿಸ್ತು. ಆ್ಯಂಡ್ ಇಟ್ಸ್ ವೆರಿ ಯೂನಿಕ್ ಅಂತ ಕೂಡ ಅನ್ನಿಸ್ತು ನನಗೆ. 750 ಅಂತ ಹೇಳಿದ್ರು. ಎಸ್, ಪ್ರೈಸಿ ಅಂತ ನನಗೆ ಅನ್ನಿಸ್ತು. ಸೊ ಹಬ್ಬ ಅಂತ ಕಡಿಮೆ ಮಾಡ್ಕೊಂಡಿದ್ದಿದ್ರು. ಒಂದು 50 ರೂಪೀಸ್ ಅಷ್ಟೇ ಅವ್ರು ಮಾಡ್ಕೊಳ್ತಾ ಇದ್ದಿದ್ದು. ಸೊ ಎಸ್, ನೀವು ನೋಡ್ಬೋದು ಈಗ ವಿಂಟರ್ ಆಗಿರೋದ್ರಿಂದ ವಿಂಟರ್ ವೇರ್ಸು ಕೂಡ ತುಂಬ ಇತ್ತು.
ಆ್ಯಂಡ್ ಇನ್ನೊಂದು ನೋಡಿ, ಇಲ್ಲಿನ ಒಂದು ಹೈಲೈಟ್ ಅಂತಂದರೆ ಲ್ಯಾಂಪ್ಸ್ಗಳು ತುಂಬ ಚೆನ್ನಾಗಿತ್ತು. ಈಗ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ, ನ್ಯೂ ಇಯರ್ ಟೈಮ್ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಈ ಥರ ಲ್ಯಾಂಪ್ಸ್ಗಳನ್ನು ಇಡ್ಬೋದು. ಬ್ಯೂಟಿಫುಲ್ ಆಗಿರುತ್ತೆ. ಅಕಸ್ಮಾತ್ ಇಲ್ಲ ಅಂತಂದರೂ ಮನೆಯಲ್ಲಿ ನಾವು ಈ ಥರದನ್ನು ಇಡ್ಬೋದು, ಚೆನ್ನಾಗಿರುತ್ತೆ. ಇಫ್ ಇಟ್ ಆಲ್ ಯಾರು ತುಂಬ ವೆಲ್ ಮೇಂಟೈನ್ ಮಾಡೋ ಅಂಥವರು ಅಂತ ಇದ್ದಾಗ ಇದನ್ನು ಮೇಂಟೈನ್ ಮಾಡ್ಬೋದು. ನನ್ನಂಥವಳಿಗೆ ಇದು ಸ್ವಲ್ಪ ಕಷ್ಟ, ನಾನು ಸ್ವಲ್ಪ ಮೇಂಟೈನ್ ಮಾಡೋದು ಕಡಿಮೆ. ಸೊ ಹಾಗಾಗಿರೋದ್ರಿಂದ ಈ ಥರದನ್ನ ಕೂಡ ತೊಗೋಬೋದು. 500 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸಂತೋಷ್ ಫೇವ್ರೆಟ್ ಸ್ಟಾಲ್ ಬಂತು ನೋಡಿ. ಯಾವುದೇ ಎಕ್ಸಿಬಿಷನ್ ಹೋದರೂ ಸಂತೋಷ್ ಹಾಲ್ಟ್ ಆಗೋದು ಇಲ್ಲೇ ನೋಡಿ, ನೋಡ್ತಾ ಇರ್ತಾರೆ. ಆ್ಯಂಡ್ ಈ ಒಂದು ಸ್ಟಾಲ್ ಸಂತೋಷ್ಗೆ ಮತ್ತು ನಮ್ಮಮ್ಮಗೆ ಈ ಕೇರಳ ಕಾರೈಕಲ್ ಕ್ಯಾಲಿಕಟ್ಟು ಈ ಕಡೆ ಕಾರೈಕಲ್ ಸ್ವೀಟ್ ಅವರಿಬ್ರಿಗೂ ತುಂಬ ಇಷ್ಟ. ಬಟ್ ಯಾಕೋ ಗೊತ್ತಿಲ್ಲ, ಈ ಸಲ ಈ 2 ಅಂಗಡಿ ಮುಂದೆ ನಿಂತ್ಕೊಂಡು ನೋಡ್ಕೊಂಬಂದ್ಬಿಟ್ರು. ಸಂತೋಷ ತೊಗೊಳಕ್ಕೆ ಹೋಗಲಿಲ್ಲ. ಆ್ಯಂಡ್ ನೋಡ್ತಾ ಇರ್ಬೋದು, ಕ್ಲೇಯಲ್ಲಿ ಮಾಡಿರೋ ಅಂಥ ಒಂದು ತರಕಾರಿಗಳನ್ನು, ಹಣ್ಣುಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬೊಂಬೆ ಹಬ್ಬಗಳಿಗೆ ಇದನ್ನು ಇಟ್ಟರೆ ಕ್ಯೂಟಾಗಿ ಕಾಣಿಸುತ್ತೆ. ಆ್ಯಂಡ್ ನನ್ನ ಮಗ ಹಾವನ್ನು ಇಟ್ಕೊಂಡು ಆಟ ಆಡೋಕ್ಕೆ ಶುರು ಮಾಡಿದ್ದಾನೆ ನೋಡಿ. ಅಂಗಡಿದು ಎತ್ಕೊಂಡು ಟಕ್ ಅಂತ ಕೆಳಗಡೆ ಬಿಸೆ ಹಾಕ್ಬಿಟ್ಟ. ಕೊನೆಗೆ ಅಂಗಡಿಯವರೇ ಪಾಪ ಎತ್ಕೊಂಡ್ಬಂದು ಅದನ್ನು ಇಟ್ಕೊಳ್ತಾ ಇದ್ರು. ಯಾವುದೋ ಭಯ ಅನ್ನೋದೇ ಇಲ್ಲ ಈಗಿನ ಮಕ್ಕಳಿಗೆ. ಆ್ಯಂಡ್ ಎಕ್ಸಿಟ್ ಪೋಲ್ ಆಟ ಸಾಮಾನು ತಗೊಂಡು ಸಿಕ್ಕಾಪಟ್ಟೆ ಆಕ್ಟಿವ್ ಆಗ್ಬಿಟ್ಟ. ಆ್ಯಂಡ್ ಹೊಟ್ಟೆ ನೋವು ವಾಸಿ ಆಗ್ಬಿಟ್ಟು ಅವ್ನಿಗೆ. ಊಟದ ಮಕ್ಕಳನ್ನ ಕರ್ಕೊಂಡು ಹೋದಾಗ ಸ್ವಲ್ಪ ಹುಷಾರಾಗಿದೆ, ಜೊತೆಗೆ ಕಂಫರ್ಟಬಲ್ ಆಗಿತ್ತು. ಒಳಗೆಲ್ಲ ತುಂಬ ರಶ್ ಇರುತ್ತೆ. ಸೊ ಹಾಗಾಗಿರೋದ್ರಿಂದ ಮಕ್ಕಳ ಕೈನ ಕೂಡ ಬಿಡಬೇಡಿ. ತಕ್ಷಣ ಮೇಲ್ಕೋಟೆ ಪುಳಿಯೋಗರೆ ಕೂಡ ಸೇರಿಸಿ. ಮೇಲ್ಕೋಟೆ ಪುಳಿಯೋಗರೆ ಅಲ್ವಾ, ನಾನು ಪ್ರತಿ ವರ್ಷ ಮೇಲ್ಕೋಟೆ ಪುಳಿಯೋಗರೆ ತಿಂತೀನಿ. ಮನೇಲೂ ಪುಳಿಯೋಗರೆ, ಹೊರಗಡೆನೂ ಪುಳಿಯೋಗರೆನ ಅಂತೀರಾ. ಎಸ್, ಅದೇನು ಅಂತಂದರೆ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ ಪುಳಿಯೋಗರೆಯಿಂದ ಲೈಟ್ ಐಟಮ್ಸ್ ತಿಂದಾಗ. ಬಟ್ ಅಲ್ಲಿ ವೆಜಿಟೇರಿಯನ್ಸು, ನಾನ್ ವೆಜಿಟೇರಿಯನ್ಸು ಎಲ್ರಿಗೂ ಕೂಡ ಎಲ್ಲ ಥರದ್ದು ಕೂಡ ಸಿಗುತ್ತೆ. ಸೊ ಒನ್ಸ್ ನೀವು ಹೋಗ್ಬೋದು, ಚೆಕ್ ಮಾಡ್ಬೋದು. ಆ್ಯಂಡ್ ಸ್ಪೆಷಲಿ ಯಾರಿಗೆ ಅಕ್ಕಿ ರೊಟ್ಟಿ ಇಷ್ಟ ಆ್ಯಂಡ್ ಮೆಂತ್ಯ ಚಪಾತಿ ಇಷ್ಟ, ಅವರು ಕೂಡ ಇಲ್ಲಿ ಎಂಜಾಯ್ ಮಾಡ್ಬೋದು. ಎಸ್, ನಮ್ಮ ತಿಂಡಿ ಬಂತು. ಕೊಡಿಲಿ ಕೊಡಿಲಿ ಹೆಂಗೆ ಮಾಡೋದು ಅಂತ. ಇದು ಅಮ್ಮ ನಿಂಗೆ ಕೊಡ್ತಾಳೆ. ನಿನ್ ಕಿತಾಬ್ಗೆ ಅನ್ನ ಅದಕ್ಕೆ ಹಿಂದಕ್ಕೆ ಕೂತ್ಕೋ ವರ್ಕೊಂಡು. ನೀನು ಹಂಗೆ ತಿರ್ಗಿಸ್ಕೋ, ಟೇಬಲ್ ಗಲೀಜಾಗಿದೆ. ಹಾಂ, ಇದು ಏನು ಚಪಾತಿ? ಪಾಲಕ್ ಚಪಾತಿ. ಯೆಲ್ಲೋ ಕಲರ್ದು ಮೆಂತ್ಯ ಚಪಾತಿ. ಇದು ಪಾಲಕ್. ಲಾಸ್ಟಲ್ಲಿ ಬರೋವಾಗಿ ಉಂಟು ಡ್ಯಾನ್ಸು. ಅಡ ಡ್ಯಾನ್ಸ್ ಅಡ ಕಣ್ಮಣಮ್ಮ ಹಿಂಗೆ ನೋಡ. ಈ ಜೋಶ್ ಅವಾಗಿಂದ ಇದ್ದಿದ್ರೆ ಇಷ್ಟೊತ್ತು. ಇಲ್ಲೂ ಮೇಲ್ಕೋಟೆ ಪುಳಿಯೋಗರೆ. ನಮ್ಮ ಶಾಪಿಂಗ್ ಏನೋ ಮುಗೀತು ಆಲ್ಮೋಸ್ಟ್. ಎಷ್ಟು ತುಂಬಾ ಖರ್ಚಾಯಿತು ಅನಿಸುತ್ತೆ. ನಿಶ್ಚಲಂತೂ ಎಷ್ಟು ಆಟ ಸಾಮಾನು ಕೊಡಿಸ್ತೀವಿ. ಮನೇಲಿ 1 ರೂಮ್ 2 ರೂಮು ಸಾಕಾಗ್ತಾ ಇಲ್ಲ ನಮಗೆ. ಎಲ್ಲ ರೂಮ್ಗಳೆಲ್ಲ ತುಂಬಿಸ್ತಾ ಇದ್ದೀವಿ, ಹಾಲಲ್ಲಿ ತುಂಬಿಸ್ತಾ ಇದ್ದೀವಿ. ಬಟ್ ಸ್ಟಿಲ್ ನನಗೆ ಬೇಡ, ನನಗೆ ಇಂಥದ್ದೇ ಬೇಕು, ಅಂಥದ್ದು ಬೇಕು ಅಂತ ಹಠ ಮಾಡೋಕ್ಕೆ ಶುರು ಮಾಡ್ತಿದ್ದಾನೆ ಈಗ.
ಸೊ ಆಗಲೇ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಎಂಡಿಂಗ್ ಏನದು ಫುಡ್ ಕೋರ್ಟಿಗೆ ಬರೋವರೆಗೂ ಅಚಿಂತ್ಯ ಏನು ಮಾಡಬೇಕು, ಇದು ವಿಡಿಯೋ ತೆಗಿಬೇಕಂತೆ. ಸೊ ಫುಡ್ ಕೋರ್ಟಿಗೆ ಬಂದು ನಾವು ತಿಂತಾ ಇರೋವರೆಗೂ ಕೂಡ ಒಂದು ಸಪ್ಪಗೆ ಇದ್ದ, ಹೊಟ್ಟೆ ನೋವು ಅಂತ. ಈಚೆ ಕಡೆಗೆ ಎಂಟ್ರಿ ಕೊಟ್ವಿ, ಎಕ್ಸಿಟ್ಗೆ ಬಂದ್ವಿ, ತಕ್ಷಣ ಆ್ಯಕ್ಟಿವ್ ಆಗ್ಬಿಟ್ಟ ಅವನು. ಸೊ ಈಗ ಫುಲ್ ಡ್ಯಾನ್ಸು, ಫುಲ್ ಖುಷಿ ಎಲ್ಲ ಇದೆ. ಸೊ ಎನಿವೇಸ್, ಸೊ ಈಗ ನಾವು ವಾಪಸ್ ಎಕ್ಸಿಟ್ ಆದ್ವಿ. ಮೇ ಬಿ 3:45 ಆಯಿತು ಅಂತಂದರೆ ನಾವು 1:30 ಏನೋ ಬಂದಿದ್ದು. 3:45 ಆಯಿತು. ಬಟ್ ನೋಡೋದು ತುಂಬ ಇತ್ತು. ಬಟ್ ಅಚಿಂತ್ಯನ್ಗೆ ಹುಷಾರಿಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ನಾವು ಸ್ವಲ್ಪ ಬೇಗನೆ ಬಂದುಬಿಟ್ವಿ. ಅಂದರೆ ತುಂಬ ಡೆಪ್ತಾಗೆಲ್ಲ ನೋಡೋಕ್ಕಾಗಲಿಲ್ಲ. ಆ್ಯಂಡ್ ತುಂಬ ಶಾಪಿಂಗ್ ನನಗೆ ಮಾಡ್ಕೊಳಕ್ಕಾಗಲಿಲ್ಲ, ಅವರೆಲ್ಲ ಮಾಡಿಕೊಂಡ್ರು. ನಾನು ಮಾಡಿ ಸ್ವಲ್ಪ ತೊಗೊಳೋದು. ಬಟ್ ನಾನು ಒಂದು ಏನಂತಾರೆ, ಲಕ್ನೋವಿ ಸ್ಯಾಂಡಲ್ಸ್ ತೊಗೊಂಡೆ. ನನಗೆ ತುಂಬಾ ಇಷ್ಟ. ಈ ಲಕ್ನೋವಿ ಇರ್ಬೋದು, ಕಾಶ್ಮೀರದಿರಬಹುದು. ಸೊ ಈ ಥರದ್ದು ಸ್ಯಾಂಡಲ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಹಿಂದಿನ ಸಲ ಕೂಡ ನಾನು ಪ್ಯಾಲೇಸ್ ಗ್ರೌಂಡಲ್ಲಿ ನನ್ನ ತಂಗಿ ತೊಗೊಂಡಿದ್ವಿ. ಸೊ ಅದೇ ಥರದ್ದು ಈಗ ತೊಗೊಂಡೆ. ನನ್ನ ತಂಗಿಗೂ ತೊಗೊಳ್ಳೋಣ ಅಂದ್ಕೊಂಡೆ. ಅವಳು ಸೈಜ್ ಗೊತ್ತಿಲ್ಲ ನನಗೆ, ನಂದಕ್ಕೂ ಅವಳಿಗೂ ತುಂಬ ವ್ಯತ್ಯಾಸ. ಅವಳದು 4 or 5 ಏನೋ ಸೈಜು ಅನಿಸುತ್ತೆ, ಅದು ಗೊತ್ತಾಗಲಿಲ್ಲ ನನಗೆ. ಆಮೇಲೆ ಒಂದಷ್ಟು ಕಿಚನ್ ಐಟಮ್ಸ್ ತೊಗೊಂಡೆ ಬಾಯ್ಲಿ. ಆಮೇಲೆ ಒಂದಷ್ಟು ಕಿಚನ್ ಐಟಮ್ಸ್ಗಳು ತೊಗೊಂಡೆ. ನಂಗೆ ಅದು ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು. ಸೊ ಕೆಲವೊಂದು ಕಡಿಮೆ ಇದೆ, ಕೆಲವೊಂದು ಜಾಸ್ತಿ ಇದೆ. ಟೋಪಿ ಕೂಡ ಹಾಕ್ತಾರೆ. ಯಾಕಂದರೆ ನಿಶ್ಚಲ್ ಒಂದು ಸ್ಪಿನ್ನರ್ ತೊಗೊಂಡ, ಒಳಗಡೆ 150 ಅಂದರು. ಎಕ್ಸಿಟ್ ಗೇಟ್ ಮುಂದೆನೇ ಸೇಮ್ ಸ್ಪಿನ್ನರ್ ಇತ್ತು, ಅದಕ್ಕಿಂತ ಒಂದು ಸುತ್ತು ದೊಡ್ಡದಾಗಿತ್ತು. ಅದು 100 rupees ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ವಲ್ಪ ಮೋಸನೂ ಕೂಡ ಹೋಗ್ತೀವಿ, ನೋಡ್ಕೋಬೇಕು, ಬಾರ್ಗೇನ್ ಮಾಡಬೇಕು. ಸೊ ಎಸ್, ಸೊ ಇವತ್ತಿನ ವ್ಲಾಗ್ ಏನಿತ್ತು, ಕೇಕ್ ಶೋ ಅಲ್ಲಿ ನಾನು ಏನೇನು ತೊಗೊಂಡೆ ಅನ್ನೋದು ನೀವು ನೋಡಿದ್ರಿ. ಆ್ಯಂಡ್ ಕೇಕ್ ಶೋ ಹೇಗಿತ್ತು ಅಂತ ಕೂಡ ನೋಡಿದ್ರಿ. ಆ್ಯಂಡ್ ಎಸ್, ನವ್ಯ ಬೇಬಿ, ನಿಂಗೆ ಹೊಟ್ಟೆ ನೋಯ್ತಿಲ್ವ ಇವಾಗ? 90 ರೂಪಾಯಿ ಬರ್ತಿಲ್ಲ. ಸೊ ಎಸ್, ಈಗ ಆರಾಮಾಗಿದ್ದಾನೆ. ಆ್ಯಂಡ್ ಆ್ಯಕ್ಚುಲಿ ಮಾರ್ಷ್ಮೆಲೋ ವಿತ್ ಚಾಕ್ಲೇಟ್ ಸಿರಪ್ ಟೇಸ್ಟ್ ಮಾಡಬೇಕು ಅಂತ ಇದ್ರು ಅವರು ತುಂಬ ದಿನದಿಂದ. ಆ್ಯಕ್ಚುಲಿ ಎಲ್ಲೂ ಸಿಕ್ಕಿರಲಿಲ್ಲ ನಮಗೆ ಮಾರ್ಷ್ಮೆಲೋಗೆ ಚಾಕ್ಲೇಟ್ ಸಿರಪ್ಪು. ಸೊ ಇಲ್ಲಿ ಟೇಸ್ಟ್ ನೋಡಿದ್ರು. ಆ್ಯಂಡ್ ಇಟ್ ವಾಸ್ 90 rupees ಒಂದು ಮಾರ್ಷ್ಮೆಲೋಗೆ ಚಾಕ್ಲೇಟ್ ಸಿರಪ್ ಹಾಕಿ ಕೊಡೋದು. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ ಇಲ್ಲೆಲ್ಲ ಕೆಲವೊಂದ್ಸಲಿ. ಸೊ ಎಸ್, ಈ ಕಡೆ ಎಲ್ಲ ಆ ಕಡೆನೇ ಅನಿಸುತ್ತೆ. ಇಲ್ಲಿ ಈ ಕಡೆ ಗೇಟು, ಅಲ್ಲಿ ಮುಂದೆ ಒಂದು ಗೇಟ್ ಇದೆ ಅನ್ಸುತ್ತೆ ನೋಡು. ಸೊ ಎಸ್, ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಾನು ನಿಮ್ಮನ್ನ ಮುಂದಿನ ವ್ಲಾಗಲ್ಲಿ ಭೇಟಿ ಮಾಡ್ತೀನಿ. ಅಂಟಿಲ್ ದೆನ್, ಲವ್ ಯು ಆಲ್, ಟೇಕ್ ಕೇರ್. ಅಚ್ಚು ಬಾಯ್. ವಿಡಿಯೋ ನೋಡಿದ ತಕ್ಷಣ ವೆಲ್ಕಮ್ ಟು ಚಾನಲ್ ಅನ್ನೋದಾ? ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ತಿದ್ದೀವಿ, ಮನೆ ಹತ್ರ ಬಂದ್ಬಿಟ್ಟಿದ್ದೀವಿ. ಏನನ್ಬೇಕು? ಈ ಅಚಿಂತ್ಯ ಅಂದ್ರೆ ನಿಮ್ದೇನಾಯ್ತು? ವಾವ್, ನೀವೇ ಪ್ಲಾನ್ ಮಾಡ್ಕೊಂಡ್ಬಿಟ್ರಾ? ಇವಾಗ ಪಾರ್ಕ್ ಹೋಗ್ತೇವೆ. ವೆಲ್ಕಮ್ ಟು ಚಾನಲ್. ಬಾಯ್ ಚಾನಲ್.